ಅಮ್ಮ ಏನು ಮಾಡ್ತಿದ್ಯಮ್ಮ? ಟಿವಿ ನೋಡ್ತಾ ಇದ್ದೀನಿ ಅನಿ. ಅಮ್ಮ ಇವತ್ತು ಸಂಡೇ, ಫ್ರೆಂಡ್ಸ್ ಬೇರೆ ಮನೆಗೆ ಬರ್ತೀನಿ ಅಂದರು. ಏನಾರು ಅಡುಗೆ ಮಾಡಮ್ಮ. ಸರಿ ಆಯಿತು, ನಾಟಿ ಕೋಳಿ ತಗೋಬಾ, ಸಾರು ಮಾಡೋಣ. ಹ್ಞೂನಮ್ಮ, ನಮ್ಮ ಫ್ರೆಂಡ್ಸ್ಗೂ ತುಂಬ ಇಷ್ಟ. ನಿಮ್ಮ ಹಿಡುಗ್ರು ಮನೆ ನಾಟಿ ಕೋಳಿ ಸಾರು ತಿನ್ನಬೇಕು ಅಂತ ಅವರು ಇಷ್ಟ ಬೀಳ್ತಾರೆ. ಸರಿ ಆಯಿತು, ತಗೋಬಾ. ಓಕೆ ಅಮ್ಮ. ಈಗ ನಾಟಿ ಕೋಳಿ ಸಾರು ಮಾಡುವ ವಿಧಾನ. ಮೊದಲಿಗೆ ಒಂದು ಪಾತ್ರೆಗೆ 2 ಬಟ್ಲು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು 2 ಬಟ್ಲು ಹಾಕ್ಕೊಳ್ಳಿ. ಅದಾದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಬೇಕು. ಗೈಸ್, ನಾವು 2.5 kg ಕೋಳಿನ ಇವಾಗ ಮಾಡ್ಕೊತಾ ಇದ್ದೀವಿ ಸಾಂಬಾರು. ಅಂತ ಚೆಕ್ ಮಾಡಿ ನಾವು ಚಿಕನ್ ತೊಳೆದಿಟ್ಕೊಂಡಿರೋದನ್ನ ಹಾಕಿ ನೋಡಿ ಗೈಸ್, ಎಲ್ಲ ಚಿಕನ್ನು ತೊಳೆದಿಟ್ಕೊಂಡು ಹಾಕ್ತಾಯಿದ್ದೀವಿ. ಫುಲ್ ಎಲ್ಲ ಚಿಕನ್ನು ಹಾಕ್ಕೊಂಡು ಇಟ್ಕೊಳ್ಳಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ನಾವು 2 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀವಿ, ಕಲ್ಲು ಉಪ್ಪು ಹಾಕ್ತಾಯಿದ್ದೀವಿ. ಅದಾದಮೇಲೆ 1 ಸ್ಪೂನ್ ಅರಿಶಿನ ಹಾಕ್ಕೊಬೇಕು. ಉಪ್ಪು, ಅರಿಶಿನ, ಈರುಳ್ಳಿ, ಚಿಕನ್ ಇಷ್ಟು ಒಗ್ಗರಣೆ ಮಾಡ್ಕೊಬೇಕು. ಒಗ್ಗರಣೆ ಮಾಡ್ಕೊಳ್ಳುವಾಗ ಇದು ಚೆನ್ನಾಗಿ ಎಣ್ಣೆ ಬಿಡಬೇಕು ಮತ್ತು ನೀರೆಲ್ಲ ಫುಲ್ ಸುಂಡಬೇಕು ಗಾಯ್ಸ್. ಇದನ್ನೇ ಒಂದು 10 ನಿಮಿಷ ಸುಂಡಾಗಿ ಬಿಡಬೇಕು. ಚೆನ್ನಾಗಿ ಕುಲ್ಕಿ ನೀಟಾಗಿ ತಟ್ಟೆ ಮುಚ್ಚಿಬಿಡೋಣ. ಇವಾಗ ಚೆನ್ನಾಗಿ ಕುಲ್ಕಿ ಬನ್ನಿ ಗಾಯ್ಸ್. ಇವಾಗ ಹೇಗಾಗಿದೆ ನೋಡೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ನೀರೆಲ್ಲ ಸುಂಡಬೇಕು ನೋಡಿ ಗಾಯ್ಸ್. ಸೈಡಲ್ಲಿ ನೀರೆಲ್ಲ ಇದೆ, ಅದನ್ನೆಲ್ಲ ಚೆನ್ನಾಗಿ ಸುಂಡ್ಸೋಣ. ಅದಕ್ಕೂ ಮುಂಚೆ ಅಷ್ಟರಲ್ಲಿ ನಾವು ಖಾರ ಮಸಾಲೆ ಮಾಡ್ಕೊಳ್ಳೋಣ. ಫಸ್ಟ್ ಈರುಳ್ಳಿ ಕಟ್ ಮಾಡಿ ಬಾಣಲಿಗೆ ಎಣ್ಣೆ ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಗೋಲ್ಡನ್ ಕಲರ್ ಆಗಿ ನೋಡಿ, ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಕಲರ್ ಆಗಿದೆ. ಇದನ್ನು ಜಾರ್ಗೆ ಹಾಕ್ಕೊಳ್ಳೋಣ. ಆರಾದಮೇಲೆ ಎಣ್ಣೆ ಸಮೇತನೇ ಜಾರ್ಗೆ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಬೇಕು. ನೋಡಿ ಗಾಯ್ಸ್, ಎಲ್ಲ ಹಾಕ್ಕೊತಾ ಇದ್ದೀವಿ. ಇದ್ರ ಜೊತೆಗೆ ನಾವು ಖಾರದ ಪುಡಿ ಹಾಕ್ಕೊಳ್ಳೋಣ. 3 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀವಿ. ನೋಡಿ ಗಾಯ್ಸ್, ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ಗಾಯ್ಸ್. ಇದು ಬಂದು ಖಾರಕ್ಕೆ, ಕೋಳಿ ಮಸಾಲೆಗೆ ಖಾರ ಚೆನ್ನಾಗಿ ಇದರಲ್ಲಿ ಬೇಯಬೇಕು. ನೋಡಿ ಗಾಯ್ಸ್, ಆಗಿದೆ. ಇವಾಗ ಬೇಯ್ತಿರೋ ಕೋಳಿಗೆ ಬನ್ನಿ ಮಸಾಲೆ ಹಾಕ್ಕೊಳ್ಳೋಣ. ನೋಡಿ ಗೈಸ್, ಎಲ್ಲ ಹಾಕ್ಕೊತಾ ಇದ್ದೀವಿ. ಹಾಕ್ಕೊಂಡು ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ. ಇದು ಫುಲ್ಲು ಬೆಂದು ಎಣ್ಣೆ ಬಿಡಬೇಕು ಗೈಸ್. ನೋಡಿ, ಚೆನ್ನಾಗಿ ಎಣ್ಣೆ ಬಿಡಬೇಕು. ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಕಾಯೋಣ. ನೋಡಿ ಗೈಸ್, ನೋಡಿ ಎಣ್ಣೆ ಬಿಟ್ಟಿದೆ. ಈಗ ಎಣ್ಣೆ ಬಿಟ್ಟಿರೋ ಖಾರನ ಸೆಪ್ರೇಟ್ ಒಂದು ಬಾಣಲಿಗೆ ಎತ್ತಿಕೊಳ್ಳೋಣ. ಏನಕ್ಕೆ ಎತ್ತಿಕೊಬೇಕು ಅಂದರೆ ಇದರಲ್ಲಿ ನಾವು ಚಿಕನ್ನ ಫ್ರೈ ಮಾಡಬೇಕು ಗೈಸ್. ಈಗ ಬೆಂದಿರೋ ಖಾರನೂ ಸ್ವಲ್ಪ ಎತ್ತಿಕೊಬೇಕು. ಒಂದು 4 ಸೌಟು ಎತ್ತಿಕೊಂಡಿದ್ದೀವಿ. ಇದಕ್ಕೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಮುಂಚೆ ತೆಂಗಿನ ತುರಿನ ಮಸಾಲೆ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ಹಾಕ್ಕೊಂಡು ಅದಕ್ಕೆ ಗಸಗಸೆ ಹಾಕ್ಕೊಂಡು ಈ ಥರ ಮಸಾಲೆ ಮಾಡಿಕೊಂಡು ಇವಾಗ ಬೇಯ್ತಿತ್ತಲ್ಲ ಖಾರದಲ್ಲಿ, ಅದಕ್ಕೆ ನಾವು ಕಾಯಿ ಮಸಾಲೆ ಹಾಕ್ಕೊಂಡು ತಿರುಗಿಸ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನಾವು ಎಷ್ಟು ಬೇಕೋ ಅಷ್ಟನ್ನು ನಾವು ನೀರು ಹಾಕ್ಕೊಳ್ಳೋಣ ಗಾಯ್ಸ್. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ನೀರು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ನೋಡಿ ಗಾಯ್ಸ್, ಚೆನ್ನಾಗಿ ತಿರ್ಸ್ಕೊಂಡು ಈ ಥರ ನೋಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ನೋಡಿಕೊಂಡು ಚೆನ್ನಾಗಿ ಬೇಯಕ್ಕೆ ಬಿಡಿ. ಇದು ಚೆನ್ನಾಗಿ ಬೇಯಬೇಕು ಗೈಸ್. ಒಂದು 20 ಮಿನಿಟ್ಸ್ ಬೇಯಬೇಕು. ಬೆಂದು ಮೇಲೆ ಎಣ್ಣೆ ಬಿಡಬೇಕು ಗೈಸ್. ಇದು ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ಆವಾಗ ನಾವು ಬೆಂದಿರೋಂಥ ಚಿಕನ್ನ ಎಲ್ಲ ಎತ್ಕೊಳ್ಬೇಕು. ಅದರೊಳಗಡೆಯಿಂದ ಎತ್ಕೊಂಡು ಕಾಯಿ ಮಸಾಲೆ ಖಾರದಲ್ಲಿ ಚೆನ್ನಾಗಿ ಬೆಂದಿರೋನ್ನ ಎತ್ತಿಕೊಂಡು ನಾವು ಒಂದು ಬಾಣಲಿಲಿ ಖಾರ ಮಾಡಿ ಇಟ್ಕೊಂಡಿರ್ತೀವೋ ಅದರಲ್ಲಿ ಫ್ರೈ ಮಾಡಬೇಕು ಗೈಸ್. ಇದು ಬಂದು ನಾಟಿ ಕೋಳಿ ಬಸ್ತ್ ಮಾಡಿರೋ ಕೋಳಿ ಸಾಂಬಾರಿದು. ನೋಡಿ, ಈ ಥರ ಸೆಪ್ರೇಟ್ ಆ ಖಾರದಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಗೈಸ್. ನೋಡಿ ಗೈಸ್, ಫ್ರೈ ಆಗಿದೆಯಲ್ಲ, ಅದಕ್ಕೂ ಮುಂಚೆ ನಾವು ಮೊಟ್ಟೆ ಬೇಯಿಸ್ಕೊಳ್ಳೋಣ. ನೋಡಿ, ಮೊಟ್ಟೆ ಬೇಯಿಸ್ಕೊಂಡಿದ್ದೀವಿ. ಗಾಯ್ತು ಮೊಟ್ಟೆ. ನೋಡಿ, ಮೊಟ್ಟೆ ಇಟ್ಕೊಳ್ಳೋಣ. ಈಗ ನೋಡಿ ಗಾಯ್ಸ್, ನೆಕ್ಸ್ಟು ಒಂದು ಪ್ಲೇಟಿಗೆ ರೈಸು, ಕೋಳಿ ಸಾಂಬಾರು, 1 ಬೌಲಿಗೆ ಪೀಸು, ಎಗ್ಗು, ಲೆಮನ್. ವಾವ್, ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿದೆ. ಇದಾದಮೇಲೆ ಒಂದು ಗ್ಲಾಸಿಗೆ ನೀವು ಕೋಳಿ ಸಾಂಬಾರು ಹಾಕ್ಕೊಂಡು ಗಾಯ್ಸ್, ಬಿಸಿ ಬಿಸಿ ಕೋಳಿ ಸಾಂಬಾರು ಹಾಕ್ಕೊಂಡು
ಸ್ವಲ್ಪ ನಿಂಬೆಹಣ್ಣು ಹಿಂಡಿಸ್ಕೊಂಡು ಕುಡಿತಾ ಇದ್ರೆ ನಿಮ್ಗೆ ಎಂಥ ಕೋಲ್ಡ್ ಇದ್ರೂ ಕೊಚ್ಕೊಂಡು ಹೋಗುತ್ತೆ ಗಾಯ್ಸ್. ಓಕೆ ಗಾಯ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.